ರಾಮು ಅವರು ಈಸ್ ಅ ಪಕ್ಕ ಕಮರ್ಷಿಯಲ್ ಮಾಸ್ ಫೀಸರ್. ಅವ್ರು ಏನೇ ಮಾಡೋದು ದೊಡ್ಡದಾಗಿ ಮಾಡ್ತಾರೆ ಅವರು. ನೀವೆಲ್ಲ ಹೇಳ್ದಂಗೆ ಅವರು ಕೋಟಿ ಶುರು ಮಾಡಿದವರು ಅಂಥದ್ದು ಅವ್ರಿಗೊಂದು ಆಸೆ ಇತ್ತು, ನನ್ನ ಮಗಳು ಇಂಡಸ್ಟ್ರಿಗೆ ಬರ್ತೀನಿ ಅಂತ ಹೇಳುವಾಗ ಶಿ ಶುಡ್ ಡೂ ದ್ಯಾಟ್ ಬಿಗ್, ಆ ಒಂದು ಬರಬೇಕು ಅಂತ. ಅವ್ರು ಕಲಾಸಿಪಾಳ್ಯದಲ್ಲಿ ದರ್ಶನ್ ಅವ್ರ ಜೊತೆ ಮಾಡುವಾಗ ಅವ್ರು ಹೇಳಿದ್ರು ಈಸ್ ದ ಒನ್ಲಿ ಹೀರೋ ವಿತ್ ಪ್ರಾಪರ್ ಎಲಿಮೆಂಟ್ಸ್ ಅಂತ. ಸೊ ಒಂದು ಅವ್ರಿಗೆ ಆವಾಗಲೇ ಅವರು ದರ್ಶನ್ ಅವರ ಈಗ ಹೇಳ್ತಿರೋದು ಸೆಲೆಬ್ರಿಟಿನ ಫ್ಯಾನ್ ಅಂತೇನು ಈ ದಟ್ ಟೈಮಲ್ಲಿ ಆವಾಗ ಅವರು ಈ ವಾಸ್ ಫಿಲಿಮ್. ಅದೇ ರೀತಿಯಲ್ಲಿ ಇಂಥ ಒಂದು ದೊಡ್ಡ ಫಿಲಮ್, ಇಂಥ ಒಂದು ಕಮರ್ಷಿಯಲ್ ಫಿಲಮ್, ಅದು ಅವ್ರ ಫೇವ್ರೆಟ್ ದರ್ಶನ್ ಅವ್ರ ಜೊತೆಯಲ್ಲಿ ನನ್ನ ಮಗಳಿಗೆ ಆ ಚಾನ್ಸ್ ಸಿಕ್ಕೋದು, ಅದರಲ್ಲಿ ಪವರ್ಫುಲ್ ರೋಲ್ ಸಿಕ್ಕಿರೋದು. ಇಟ್ ಈಸ್ ನಾಟ್ ಅಟ್ ಆಲ್ ಅ ಜೋಕ್. ಈ ಟೈಮಲ್ಲಿ ಅಂಥ ಒಂದು ದೊಡ್ಡ ಸ್ಟಾರ್ ಜೊತೆಯಲ್ಲಿ ಒಂದು ಈಕ್ವಲಾಗಿ ಅನಿಸೋ ಒಂದು ಕ್ಯಾರೆಕ್ಟರ್ ಅವ್ರಿಗೆ ಸಿಕ್ಕಿದೆ, ಒಂದು ಪವರ್ಫುಲ್ ಕ್ಯಾರೆಕ್ಟರ್. ಅವರು ಆ ಪ್ರಭಾ ಕ್ಯಾರೆಕ್ಟರ್ನ ಅವ್ರು ಮಾತಾಡಿ ಆ ಕ್ಯಾರೆಕ್ಟರ್ನೇ ಹಂಗೆ ಎತ್ತಿರ್ತಾ ಇದ್ದಾರೆ. ಸೊ ಹೌ ಮಚ್ ಇಂಪಾರ್ಟೆಂಟ್ ಆ ಫಿಲಮಲ್ಲಿ. ಸೊ ನಿಜವಾಗ್ಲೂ ಆ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಸಿಕ್ಕಿ ಅವ್ರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬೇಕು ಅನ್ನೋದು ನನ್ನ ಕನಸು. ಸೊ ಇಷ್ಟು ದೊಡ್ಡ ಪಿಕ್ಚರ್ ರಾಮು ಅವ್ರ ಕನಸು. ಇಲ್ಲ ಇಲ್ಲ, ಅವರು ಆ್ಯಕ್ಚುಲಿ ಅವ್ರಿಗೆ ತುಂಬ ಆಸೆ ಇತ್ತು, ಬಟ್ ಇವರು ಹೇಳಿದ್ದು ಏನು ಅಂದರೆ ನಾನು ಆಚೆ ಪ್ರೊಡಕ್ಷನಿಂದ ಲಾಂಚ್ ಆಗಬೇಕು, ನನಗೆ ನಾನು ಒಂದು ಪ್ಲೇಸ್ ಮಾಡಬೇಕು ಅಂತ. ನಾನೇ ಅರ್ನ್ ಮಾಡ್ತೀನಿ, ನಾನು ಎಷ್ಟು ಪ್ರಿಪೇರ್ ಆಗಿದ್ದೀನಿ ಅದು ನಾನು ಪ್ರೂವ್ ಮಾಡೋಕ್ಕೆ ನಂಗೆ ಚಾನ್ಸ್ ಬೇಕು. ಸೊ ಅವ್ರಿಗೆ ಏನಂತ ಹೇಳಿದ್ರು ಫಸ್ಟು, ಇಲ್ಲ ಡ್ಯಾಡಿ ನಾನು ಹೊರಗಡೆ ನಮ್ಮದು ಬ್ಯಾನರ್ ದೊಡ್ಡದು, ಐ ನೋ ಡೆಫಿನೆಟ್ಲಿ ವಿಲ್ ಡೂ ದ ಬೆಸ್ಟ್ ಮಗಳಿಗೋಸ್ಕರ ಏನು, ಬಟ್ ನಾನು ಹೊರಗಡೆ ಬ್ಯಾನರಲ್ಲಿ ಶಿ ವಾಂಟ್ ಟು ಪ್ರೂವ್ ಆ್ಯಂಡ್ ಡೂ ದ ಸಕ್ಸಸ್ ಅನ್ನೋದು ಒಂದು ಆಸೆ ಇದೆ. ಸೊ ರಾಮು ಸರಿ ಆಯಿತು ನಿನ್ನ ಇಷ್ಟ, ಬಟ್ ಡೆಫಿನೆಟ್ಲಿ ಅವ್ರು ಇದ್ದಿದ್ದು ತುಂಬ ಹ್ಯಾಪಿಯಾಗಿರೋದು. ಬಟ್ ಅವರ ಬ್ಲೆಸ್ಸಿಂಗೇ ಅನಿಸ್ತಾ ಇದೆ ನನಗೆ ಇವ್ರಿಗೆ ಈ ಒಂದು ಫಿಲ್ಮ್ ಸಿಕ್ಕಿರೋದು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವರು ಎಂಟ್ರಿಯಲ್ಲಿ ಆ ಒಂದು ಜೋಸ್ ಅದು ತುಂಬ ಚೆನ್ನಾಗಿತ್ತು. ಅವರ ಎಂಟ್ರಿಯಲ್ಲಿ ದ ವೇ ಆಫ್ ಟೇಕ್ ಆಫ್ ಇಂಟ್ರೊಡಕ್ಷನ್ ಸೀನು, ಆ ಮಚ್ಚಿಟ್ಟು ಮಾತಾಡೋದು, ಆ ಫೀಲ್ ನನಗೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಖುಷಿ ಅನಿಸ್ತದೆ ನನಗಂತೂ. ಆಮೇಲೆ ಈ ಒಂದು ಪಿಕ್ಚರ್ ನಾನು ಮೇಯ್ನಾಗಿ ಹೇಳಬೇಕಾಗಿರೋದು ದರ್ಶನ್ ಅವರು ಎಂಥ ಒಂದು ಪರ್ಫಾರ್ಮೆನ್ಸು, ಎಂಥ ಒಂದು ಆ್ಯಕ್ಷನ್ ಸ್ಟೈಲು, ಒಂದು ಕೈಯಲ್ಲಿ ಫೈಟು, ಎರಡು ಕೈಯಲ್ಲೇ ಫೈಟು, ಆಮೇಲೆ ಮೇನ್ಲಿ ಗೆಟಪ್ಪು. ಆಮೇಲೆ ನಾನು ತುಂಬ ಪಿಕ್ಚರ್ಸ್ ನೋಡಿದ್ದೀನಿ ಅವರು ದರ್ಶನ್ ಅವರು. ಈ ಪಿಕ್ಚರ್ ಇಟ್ಸ್ ಟೋಟಲಿ ಡಿಫ್ರೆಂಟ್. ಅವರು ಆ್ಯಕ್ಚುಲಿ ಎಕ್ಸ್ಟ್ರಾರ್ಡನರಿ, ಅಂದರೆ ಹೀ ಕಿಲ್ಡ್ ಇಟ್. ಈ ಫಿಲಮ್ ಇಸ್ ದರ್ಶನ್ ಡಿ ಬಾಸ್ ಇಸ್ ಹ್ಯಾಟ್ಸ್ ಆಫ್ ಟು ಹಿಮ್. ಸೊ ಆಮೇಲೆ ಫೋಟೋಗ್ರಫಿ ಅಷ್ಟು ಚೆನ್ನಾಗಿದೆ, ಅಯ್ಯೋ ಫೋಟೋಗ್ರಫಿ ಇಸ್ ಡ್ಯಾಮ್ ಗುಡ್. ಸುಧಾಕ್ ಅವ್ರಿಗೆ ಹೇಳಬೇಕು, ಒಂದೊಂದು ಫ್ರೇಮ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಡೈಲಾಗ್ಸ್ ಎಷ್ಟು ಪವರ್ಫುಲ್ ಆಗಿದೆ, ನಿಮಗೆ ಎದ್ದು ವಿಸಿಲ್ ಏನಂತ ಅನಿಸುತ್ತೆ. ಒಂದೊಂದು ಡೈಲಾಗು ಅಷ್ಟು ಚೆನ್ನಾಗಿದೆ. ಆಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ವೆರಿ ನೈಸ್, ಸಾಂಗ್ಸು ಎಲ್ಲ ಚೆನ್ನಾಗಿದೆ. ಇದಕ್ಕೆಲ್ಲದಕ್ಕೂ ಕ್ಯಾಪ್ಟನ್ ತರುಣ್, ಹ್ಯಾಟ್ಸ್ ಆಫ್ ಟು ಹಿಮ್. ಅಯ್ಯೋ he is the one and only one man show ಥರ. he did damn good film. ನಿಜವಾಗ್ಲೂ ತುಂಬ ಖುಷಿ ಅನಿಸುತ್ತೆ. ಈ ಫಿಲಮು ನಿಜವಾಗ್ಲೂ ಹೇಳಬೇಕು ಅಂದರೆ ದರ್ಶನ್ ಅವ್ರ ಕಮರ್ಷಿಯಲ್ ಮಾಸ್ ಪ್ರತಿಯೊಬ್ಬರು ಬಂದು ನೋಡ್ತಾರೆ. ಬಟ್ ಈ ಪಿಕ್ಚರ್ ನನಗೆ ಅನಿಸ್ತದೆ ಈ ಫಿಲಮ್ ತುಂಬ ಜನ ಲೇಡೀಸ್ ಅಟ್ಯಾಚ್ ಆಗ್ತದೆ, ಬಿಕಾಸ್ ಎವ್ರಿಬಡಿ ವಿಲ್ ಲವ್ ದಿಸ್. ಮೇನ್ಲಿ ಲೇಡೀಸ್ ಅವ್ರಿಗೆ ತುಂಬ ಅಟ್ಯಾಚ್ ಆಗುತ್ತೆ. ಯಾಕಂದರೆ ಹೊರಗೆ ಬರುವಾಗ ಡೆಫಿನೆಟಾಗಿ ನೀವು ಕಣ್ಣು ಎಂಥ ಮನುಷ್ಯ ಅಳ್ದೇನೋ ಕೂಡ ಅಳ್ತಾನೆ, ಅಂಥ ಒಂದು ಟ್ವಿಸ್ಟು, ಅಂಥ ಒಂದು ಟಚ್ ಶಾಕಿಂಗ್ ಎಲ್ಲ ಇದೆ. ಮೇಡಮ್ ಕೊನೆಯದಾಗ ಒಂದು ಪ್ರಶ್ನೆ, ರಾಮು ಫಿಲಿಮ್ಸ್ ಲೆಗಸಿ ಕಂಟಿನ್ಯೂ ಆಗ್ಬೋದಾ? ರಾಮು ಫಿಲಿಮ್ಸ್ ಎಸ್ ಎಸ್ ಅಫ್ಕೋರ್ಸ್. ನಾನೀಗ ಸ್ವಲ್ಪ ಟೈಮ್ ಯಾಕೆ ತಗೊಂಡಿದ್ದೀನಿ ಅಂದರೆ ಬಿಕಾಸ್ ಇವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕರೆಕ್ಟ್ ಒಂದು ಟೀಮ್ ಮಾಡ್ಕೋಬೇಕು. ಸೊ ಅವ್ರು ಎಷ್ಟು ಮಟ್ಟಿಗೆ ಅದನ್ನು ಮೇಂಟೈನ್ ದೊಡ್ಡದು ಮಾಡಿದ್ದಾರೆ ಅಂದರೆ ಡೆಫಿನೆಟ್ಲಿ ಅವ್ರ ಹೆಸರು ಬ್ಯಾನರ್ ಮಾಡಿಸ್ಬೇಕು. ಸೊ ಐ ಶುಡ್ ಹ್ಯಾವ್ ಎ ಪ್ರಾಪರ್ ಟೀಮ್. ಸೊ ಡೆಫಿನೆಟಾಗಿ ಅದು ಮಾಡ್ತೀವಿ. ಇವತ್ತಿಂದ ಜೂನಿಯರ್ ಕನ್ಸಲ್ಟೆನ್ಸಿ ಸ್ಕ್ಯಾಮ್ ಬಟ್ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.